ವೀಕ್ಷಕರೇ, ಕಳೆದ ವರ್ಷ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಮನೆಯಲ್ಲಿ ನಡೆದಿದ್ದಂತಹ ಒಂದು ಕಳ್ಳತನ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳಲಾಗುತ್ತಿದೆ. ಹೌದು ವೀಕ್ಷಕರೇ, ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಮನೆಯ ಡ್ರಾಯರ್ನಲ್ಲಿ ಇಟ್ಟಿದ್ದಂತಹ ಸುಮಾರು 3 ಲಕ್ಷ ರೂಪಾಯಿ ನಗದು ನಾಪತ್ತೆಯಾಗಿದ್ದು, ಅವತ್ತೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಂತಹ ವಿಜಯಲಕ್ಷ್ಮಿ ದರ್ಶನ್ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಚುರುಕುಗೊಳಿಸಿದ್ದು, ಮನೆಯ ಡೊಮೆಸ್ಟಿಕ್ ವರ್ಕರ್ಸ್, ಅಪಾರ್ಟ್ಮೆಂಟ್ನ ಸ್ಟಾಫ್ ವಾಚ್ಮ್ಯಾನ್ ಸೇರಿದಂತೆ ಎಲ್ಲರನ್ನು ಕೂಡ ಪೊಲೀಸರು ಪ್ರಕರಣ ದಾಖಲಿಸಿ ವಿಚಾರಣೆಯನ್ನು ಕೂಡ ನಡೆಸಿದ್ದರು. ಆದರೆ ವೀಕ್ಷಕರೇ, ಈವರೆಗೂ ವಿಜಯಲಕ್ಷ್ಮಿ ದರ್ಶನ್ ಅವರ ಮನೆಯಲ್ಲಿ ಕಳ್ಳತನ ಯಾರು ಮಾಡಿದ್ರು ಅನ್ನೋದಕ್ಕೆ ಸುಳಿವೇ ಸಿಕ್ಕಿರಲಿಲ್ಲ ಅಂತ ಹೇಳಲಾಗುತ್ತಿದೆ. ಆದರೆ ವೀಕ್ಷಕರೇ, ಒಂದು ಮಾಹಿತಿಯ ಪ್ರಕಾರ ಖುದ್ದು ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ನಿಜಕ್ಕೂ ಮನೆಯ ಡೊಮೆಸ್ಟಿಕ್ ವರ್ಕರ್ಸ್ ಈ ಒಂದು ಕಳ್ಳತನ ಮಾಡಿದ್ದಾರೆ ಅಂತ ಇದೀಗ ಗೊತ್ತಾಗಿದೆ ಅಂತ ಹೇಳಲಾಗುತ್ತಿದೆ. ಮತ್ತು ಆ ಒಂದು ಅನಾಮಿಕ ಡೊಮೆಸ್ಟಿಕ್ ವರ್ಕರ್ಗೆ ಮನೆಯಲ್ಲಿದ್ದ ಕೆಲ ಕಷ್ಟಗಳಿಂದಾಗಿ ಈ ಒಂದು ತಪ್ಪನ್ನ ಮಾಡಿದ್ದು, ವಿಜಯಲಕ್ಷ್ಮಿ ದರ್ಶನ್ ಗೊತ್ತಿಲ್ಲದೆ ನಡೆದಂತಹ ಈ ಒಂದು ತಪ್ಪನ್ನ ಕ್ಷಮಿಸಿ ತಮ್ಮ ಮಾನವೀಯತೆಯನ್ನ ಮೆರೆದಿದ್ದಾರೆ ಅಂತ ಹೇಳಲಾಗುತ್ತಿದೆ. ನಟ ದರ್ಶನ್ ಅವರು ಕೂಡ ಕಷ್ಟ ಅಂತ ಬಂದವರಿಗೆ ಈವರೆಗೆ ಚಿಕಿತ್ಸೆ ಮತ್ತು ಸಾಕಷ್ಟು ಕೆಲಸಗಳಿಗೆ ಲಕ್ಷಾಂತರ ರೂಪಾಯಿ ದಾನ ಮಾಡಿದ್ದಾರೆ. ಇದೀಗ ವಿಜಯಲಕ್ಷ್ಮಿ ದರ್ಶನ್ ಕೂಡ ಇದೇ ರೀತಿ ಮಾನವೀಯತೆಯನ್ನ ಮೆರೆದಿದ್ದು, ಮಾಡಿದಂತಹ ತಪ್ಪನ್ನ ಮರೆತು ಸಹಾನುಭೂತಿಯನ್ನ ಮೆರೆದಿದ್ದಾರೆ. ವೀಕ್ಷಕರೇ, ವಿಜಯಲಕ್ಷ್ಮಿ ದರ್ಶನ್ ಅವರ ಈ ಒಂದು ದೊಡ್ಡತನದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ದರ್ಶನ್ ಫ್ಯಾನ್ಸ್ಗಳು ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ವಾಚ್ಮ್ಯಾನ್ ಸೇರಿದಂತೆ ಎಲ್ಲರನ್ನು ಕೂಡ ಪೊಲೀಸರು ಪ್ರಕರಣ ದಾಖಲಿಸಿ ವಿಚಾರಣೆಯನ್ನು ಕೂಡ ನಡೆಸಿದ್ದರು. ಆದರೆ ವೀಕ್ಷಕರೇ, ಈವರೆಗೂ ವಿಜಯಲಕ್ಷ್ಮಿ ದರ್ಶನ್ ಅವರ ಮನೆಯಲ್ಲಿ ಕಳ್ಳತನ ಯಾರು ಮಾಡಿದ್ರು ಅನ್ನೋದಕ್ಕೆ ಸುಳಿವೇ ಸಿಕ್ಕಿರಲಿಲ್ಲ ಅಂತ ಹೇಳಲಾಗುತ್ತಿದೆ. ಆದರೆ ವೀಕ್ಷಕರೇ, ಒಂದು ಮಾಹಿತಿಯ ಪ್ರಕಾರ ಖುದ್ದು ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ನಿಜಕ್ಕೂ ಮನೆಯ ಡೊಮೆಸ್ಟಿಕ್ ವರ್ಕರ್ಸ್ ಈ ಒಂದು ಕಳ್ಳತನ ಮಾಡಿದ್ದಾರೆ ಅಂತ ಇದೀಗ ಗೊತ್ತಾಗಿದೆ ಅಂತ ಹೇಳಲಾಗುತ್ತಿದೆ. ಮತ್ತು ಆ ಒಂದು ಅನಾಮಿಕ ಡೊಮೆಸ್ಟಿಕ್ ವರ್ಕರ್ಗೆ ಮನೆಯಲ್ಲಿದ್ದ ಕೆಲ ಕಷ್ಟಗಳಿಂದಾಗಿ ಈ ಒಂದು ತಪ್ಪನ್ನ ಮಾಡಿದ್ದು, ವಿಜಯಲಕ್ಷ್ಮಿ ದರ್ಶನ್ ಗೊತ್ತಿಲ್ಲದೆ ನಡೆದಂತಹ ಈ ಒಂದು ತಪ್ಪನ್ನ ಕ್ಷಮಿಸಿ ತಮ್ಮ ಮಾನವೀಯತೆಯನ್ನ ಮೆರೆದಿದ್ದಾರೆ ಅಂತ ಹೇಳಲಾಗುತ್ತಿದೆ. ನಟ ದರ್ಶನ್ ಅವರು ಕೂಡ ಕಷ್ಟ ಅಂತ ಬಂದವರಿಗೆ ಈವರೆಗೆ ಚಿಕಿತ್ಸೆ ಮತ್ತು ಸಾಕಷ್ಟು ಕೆಲಸಗಳಿಗೆ ಲಕ್ಷಾಂತರ ರೂಪಾಯಿ ದಾನ ಮಾಡಿದ್ದಾರೆ. ಇದೀಗ ವಿಜಯಲಕ್ಷ್ಮಿ ದರ್ಶನ್ ಕೂಡ ಇದೇ ರೀತಿ ಮಾನವೀಯತೆಯನ್ನ ಮೆರೆದಿದ್ದು, ಮಾಡಿದಂತಹ ತಪ್ಪನ್ನ ಮರೆತು ಸಹಾನುಭೂತಿಯನ್ನ ಮೆರೆದಿದ್ದಾರೆ. ವೀಕ್ಷಕರೇ, ವಿಜಯಲಕ್ಷ್ಮಿ ದರ್ಶನ್ ಅವರ ಈ ಒಂದು